ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಅಂಚೆ ಮತಗಳ ಮರು ಎಣಿಕೆ ಮುಕ್ತಾಯವಾಗಿದೆ. ಅಂಚೆ ಮತಗಳನ್ನು ಪ್ಯಾಕ್ ಮಾಡಿ ಮತ್ತೆ ಸ್ಥಾನದಲ್ಲಿ ಇಡಲಾಗಿದೆ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಕಾಂಗ್ರೆಸ್ ಶಾಸಕ ರಾಜೇಗೌಡರಿಗೆ ಶಾಕ್ ಆಗಿದೆ. ರಾಜೇಗೌಡರು ಪಡೆದ ಮತಗಳಲ್ಲಿ ಈಗ 255 ಮತಗಳು ವ್ಯತ್ಯಾಸವಾಗಿವೆ. ಈ ಬಗ್ಗೆ ಮಾತನಾಡಿದ ಚುನಾವಣಾಧಿಕಾರಿ ಗೌರವ್ ಕುಮಾರ್, ಹೈಕೋರ್ಟ್ ತೀರ್ಪಿನ ಪ್ರಕಾರ ನಾವು ಮರು ಎಣಿಕೆ ಮಾಡಿದ್ದೀವಿ. ಮರು ಎಣಿಕೆಯ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು 2023ರಲ್ಲಿ ಡಿಎನ್ ಜೀವರಾಜ್ 692 ಅಂಚೆ ಮತ ಪಡೆದಿದ್ರು. ಟಿಡಿ ರಾಜೇಗೌಡರು 569 ಅಂಚೆ ಮತಗಳನ್ನು ಪಡ್ಕೊಂಡಿದ್ರು. ಮರು ಎಣಿಕೆ ಬಳಿಕ ಡಿಎನ್ ಜೀವರಾಜ್ ಅವರಿಗೆ 2 ಮತ ಕಡಿಮೆಯಾಗಿ 690 ಮತಗಳು ಚಲಾವಣೆಯಾಗಿವೆ. ಟಿಡಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆಯಾಗಿದ್ದು 255 ವ್ಯತ್ಯಾಸವಾಗಿದೆ. ಇನ್ನು 279 ಮತಗಳಲ್ಲಿ 12 ಮತಗಳು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಬಗ್ಗೆ ಏನು ಹೇಳಿದ್ವಿ, ಹೈಕೋರ್ಟು 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರೀವೆರಿಫಿಕೇಶನ್ ಮತ್ತು ರೀಕೌಂಟಿಂಗನ್ನು ಆದೇಶ ಮಾಡುತ್ತೆ. ಆ ಆದೇಶದಂತೆ ರೀವೆರಿಫಿಕೇಶನ್ ಹಾಗೂ ರೀಕೌಂಟಿಂಗನ್ನು ನಾವು ಮಾಡಿದ್ದೀವಿ, ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ. ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್, ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ಆ 279 ಅಂಚೆ ಮತಗಳನ್ನು ಮರುಪರಿಶೀಲನೆ ಮಾಡಿ ಬಾಕಿ ಉಳಿದಂತಹ ಅಂಚೆ ಮತಗಳನ್ನು, ಮತಪತ್ರಗಳನ್ನು ಮರು ಎಣಿಕೆ ಮಾಡಿ ಅಂತ ಹೈಕೋರ್ಟ್ ಹೇಳಿತ್ತು. ಸೊ ಅದರಂತೆ ಇವತ್ತು ಸಂಪೂರ್ಣ ಪ್ರಕ್ರಿಯೆ ಇವತ್ತು ಮುಗಿಸಿದ್ವಿ. ಹೈಕೋರ್ಟ್ ಚಿಕ್ಕಮಗಳೂರಿನ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಮುಕ್ತಾಯವಾಗಿದೆ. ಅಧಿಕೃತ ಘೋಷಣೆಗೂ ಮುನ್ನ ಈಗ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಪಟ್ಟಿದ್ದಾರೆ. ಭಗವಧ್ವಜ ಹಿಡಿದು ಸಂಭ್ರಮಾಚರಣೆ ಮಾಡಿದ್ದಾರೆ. IDSG ಕಾಲೇಜು ಬಳಿ ಘೋಷಣೆ ಕೂಗಿದ್ದಾರೆ. ಇನ್ನು ಈ ಬಗ್ಗೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮಾತನಾಡಿ, ಸ್ಟ್ರಾಂಗ್ ರೂಮ್ನಿಂದ ಗೊಂದಲ ನೋಡಿದ್ದೀವಿ. ಈಗಿನದು ನೋಡಿದ್ರೆ ನನಗೆ ಬಹುಮತ ಬರುತ್ತೆ. ಸೋಲಾದಾಗ ಟ್ಯಾಂಪರಿಂಗ್ ಆಗಿದೆ ಅನ್ನೋದು, ಗೆದ್ದಾಗ ಜನಾಭಿಪ್ರಾಯ ಅನ್ನೋದು ಅವರ ಚಾಳಿ. ಮರು ಮತ ಎಣಿಕೆಯಲ್ಲಿ ನನಗೆ ಬಹುಮತ ಬಂದಿರುತ್ತೆ ಅಂತ ಹೇಳಿದ್ರು. ಏನು EVM ಇವೆಲ್ಲ ಎಲ್ಲವನ್ನೂ ಇಟ್ಟಿದ್ದಾರೆ, ಮಾಡಿದ್ದಾರೆ, ಎಲ್ಲವೂ ಸರಿಯಾಗಿ ಮಾಡಿದ್ದಾರೆ. ಆದರೆ ಗೊಂದಲ ಅಲ್ಲಿಂದನೂ ಶುರುವಾಗಿದೆ. ಗೊಂದಲ ಶುರುವಾದ ಮೇಲೆ ಇಲ್ಲಿ ಬಂದು 9 ಗಂಟೆಗೆ ಎಲ್ಲ 22 ಟ್ರಂಕ್ ಅನಿಸುತ್ತೆ, ಎಲ್ಲ ಟ್ರಂಕ್ಗಳನ್ನು ತೆಗೆದು ಅದರೊಳಗಡೆ ಯಾವ್ದು ಏನೇನಿದೆ ಅಂತ ಹೇಳುವಂಥದ್ದನ್ನೆಲ್ಲವನ್ನು ನೋಡಿ ಲಾಸ್ಟಿಗೆ ಬ್ಯಾಲೆಟ್ಗಳನ್ನು ತೆಗೆದು ಬ್ಯಾಲೆಟ್ಗಳನ್ನು ಎಣಿಕೆ ಮಾಡಿದ್ದಾರೆ. ಎಣಿಕೆಯಲ್ಲಿ ಏನು ಇನ್ವ್ಯಾಲಿಡ್ ಅಂತೇಳಿ ಆಗ ತೆಗೆದಿತ್ತು, ಅದರಲ್ಲಿ ಡಿಕ್ಲರೇಷನ್ ಕಡಿಮೆ ಯಾವ್ಯಾವಕ್ಕಿಲ್ಲ ಅಂತ ಹೇಳುವಂಥವನ್ನ ನೋಡಿ ಅವನ್ನ ಕೈ ಬಿಟ್ಟಿದ್ದಾರೆ. ಉಳಿದಿರುವಂತೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಬಂದಿದೆ ಅದನ್ನು ತಗೊಂಡು ಮತ್ತು ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂಥ ಅಭ್ಯರ್ಥಿದ ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನು ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀವಿ, ಎಲೆಕ್ಷನ್ ಕಮಿಷನರಿಂದ ಮುಂದೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ಆದೇಶವನ್ನು ಎದುರು ನೋಡ್ತೇನೆ. ಚಿಕ್ಕಮಗಳೂರಿನ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಮುಕ್ತಾಯವಾಗಿದೆ. ಈ ಬಗ್ಗೆ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಮಾತನಾಡಿದ್ದಾರೆ. ನಾವು ಬೆಳಗ್ಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಾಗ ಕೆಲವು ಟ್ರಂಕ್ಗಳು ಲಾಕ್ ಹೊಡೆದಿದ್ರು, ಸೀಲ್ ಓಪನ್ ಆಗಿತ್ತು. ನಾವು ಜೀವರಾಜ್ ಮತ್ತು ಬೆಂಬಲಿಗರ ವಿರುದ್ಧ ದೂರು ಕೊಡ್ತೀವಿ. ನನಗೆ ಬಂದಿದ್ದ ಅಂಚೆ ಮತಗಳನ್ನು ಇನ್ವ್ಯಾಲಿಡ್ ಮಾಡಿದ್ದಾರೆ ಅಂತ ಹೇಳಿದರು. ಬೆಳಿಗ್ಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ತಕ್ಷಣನೇ ಅಲ್ಲಿ ಕೆಲವು ಪೆಟ್ಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ. ಆ ಬೀಗ ಮೋರಿಬೇಕಾದ್ರೆ ಏನು ಎಂಟರ್ ಟ್ರಂಕ್ ಇದೇ ಕಟ್ ಆಗಿತ್ತು. ಆಮೇಲೆ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕ್ತೇನೂ ಬೀಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡ್ತಾ ಅದ್ರ ಮೇಲೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ನಾವಿಲ್ಲಿ ಓಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ
ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಬೂತ್ ತಂದಿಟ್ಟಲ್ಲೇ ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ ಅಂತ ಎಲ್ಲರನ್ನು ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಮತ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟನ್ನು ರೀವೆರಿಫಿಕೇಷನ್ ಮಾಡಬೇಕು ಅಂತೇಳಿ ಹೇಳಿದ್ರು. ಅದ್ರ ಮೇರೆಗೆ ರೀವೆರಿಫಿಕೇಷನ್ ಆಯಿತು. ಅಲ್ಲಿ ಒಂದು 6-7 ಓಟ್ ವ್ಯತ್ಯಾಸಗಳು ಬಂದು ಅದು ನನಗೂ 2 ಓಟ್ ಹೆಚ್ಚು ಬಂದಿದೆ, ಇವ್ರಿಗೂ ಬಂದಿದೆ. ಬೆಳಿಗ್ಗೆ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳನ್ನು ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿ ದೂರು ಕೊಡಲಾಗಿದೆ. ಕಾಂಗ್ರೆಸ್ ಮುಖಂಡ ಸುಧೀರ್ ಕುಮಾರ್ ಮುರೊಳ್ಳಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವತ್ತಿನ ಚುನಾವಣಾಧಿಕಾರಿ ವಿರುದ್ಧ ದೂರು ಕೊಡಲಾಗಿದೆ. ಅಂಚೆ ಮತಗಳನ್ನು ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತ ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ವೇಳೆ ಭಾರೀ ಹೈಡ್ರಾಮಾ ನಡೆದಿದೆ. ಐಡಿಎಸ್ಜಿ ಕಾಲೇಜು ಮುಂಭಾಗ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಮತ ಎಣಿಕೆ ಕೇಂದ್ರದ ಬಳಿ ಜಮಾಯಿಸಿ ಭಾರೀ ಗಲಾಟೆ ಮಾಡಿದ್ದಾರೆ. ಕಾಲೇಜು ಮುಂಭಾಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. 2 ಪಕ್ಷದವರನ್ನ ತಡೆಯೋಕೆ ಪೊಲೀಸರು ಹರಸಾಹಸಪಟ್ಟರು. ಮತ ಎಣಿಕೆ ಕೇಂದ್ರದ ಮುಂಭಾಗದ ಬಿಜೆಪಿ ಪ್ರತಿಭಟನೆಗೆ ಎಂಎಲ್ಸಿ ಸಿಟಿ ರವಿ ಆಗಮಿಸಿದ್ರು. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಾಮುಖಿಯಾಗಿ ಪರ ವಿರೋಧ ಘೋಷಣೆ ಕೂಗಿದ್ರು. ಇನ್ನು ಬಿಜೆಪಿ ಕಾರ್ಯಕರ್ತರ ಜೊತೆ ಸಿಟಿ ರವಿ ಮಾತುಕತೆ ನಡೆಸಿದ್ದಾರೆ. ನಾಳೆ ನಡೆಯಲಿರುವ 2 ಕ್ಷೇತ್ರಗಳ ಮತ ಎಣಿಕೆಗೆ ಸಕಲ ಸಿದ್ಧತೆ ನಡೀತಾ ಇದೆ. ದಾವಣಗೆರೆಯ ಡಿಆರ್ಆರ್ ಶಾಲಾ ಆವರಣದಲ್ಲಿ 14 ಸುತ್ತಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ಮೊದಲು ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗಲಿದ್ದು 8:30ಕ್ಕೆ ಇವಿಎಂ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಅಧಿಕೃತ ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಮತ ಎಣಿಕೆ ಕೇಂದ್ರದ ಸುತ್ತ 100 ಮೀಟರ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಒಟ್ಟು 1,58,404 ಮತ ಎಣಿಕೆ ನಡೆಯಲಿದೆ. ಬಾಗಲಕೋಟೆ ಕ್ಷೇತ್ರದಲ್ಲೂ ತೋಟಗಾರಿಕೆ ವಿಜ್ಞಾನ ವಿವಿ ಆವರಣದಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆ ನಡೀತಾ ಇದೆ. 270 ಅಂಚೆ ಮತ, 120 ಸೇವಾ ಮತ, 1,78,273 ಇವಿಎಂ ಮತಗಳನ್ನು ಎಣಿಸಲಾಗಿದೆ. ಒಟ್ಟು 23 ಸುತ್ತುಗಳಲ್ಲಿ ಎಣಿಕೆ ಕಾರ್ಯ ನಡೆಯಲಿದ್ದು 63 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಎಂ ಮತಗಳ ಎಣಿಕೆಗೆ 14 ಟೇಬಲ್ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗಲಿದ್ದು ಬೆಳಗ್ಗೆ 6ರಿಂದ 9 ಮೇ 5ರ ಬೆಳಗ್ಗೆ 6 ಗಂಟೆಯವರೆಗೆ ಸೆಕ್ಷನ್ 163 ಜಾರಿ ಮಾಡಲಾಗಿದೆ. ಉಪಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳಲಿದೆ. ಈ ಬಗ್ಗೆ ದಾವಣಗೆರೆಯಲ್ಲಿ ಉಚ್ಚಾಟಿತ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕ್ರಮ ಕೈಗೊಳ್ಳೋದು ನೋಡಿದ್ರೆ 2 ಕಡೆ ಸೋಲೋ ಭಯ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ. ಹೀಗಾಗಿ 2 ಕಡೆ ಸೋಲ್ತೀವಿ ಅಂತ ಒಪ್ಪಿದ ಹಾಗಿದೆ ಅಂತ ಹೇಳಿದ್ರು. 2 ಕಡೆ ಚೆನ್ನಾಗಿದೆ ವಾತಾವರಣ. ಕಾಂಗ್ರೆಸ್ನವ್ರಿಗೂ ಕ್ರಮ ತಗೋದು ನೋಡಿದ್ರೆ 2 ಕಡೆ ಸೋಲ್ತೀವತ್ತು ಅವರೇ ಇವತ್ತು ಆ್ಯಕ್ಷನ್ ಮಾಡ್ತಾಯಿದ್ದಾರೆ. ಸುಮ್ಮನೆ ಆ್ಯಕ್ಷನ್ ಆಗೋದಿಲ್ಲ ಯಾವಾಗಲೂ. ಕಾಂಗ್ರೆಸ್ನವ್ರು ಹತಾಶೆ ಆಗ್ಯಾರ. ದಾವಣಗೆರೆಯಲ್ಲಿ ಈ ಬಾಗಲಕೋಟೆಯಲ್ಲೂ ಅಲ್ಲೂ ಅನಾಮತ್ ಮಾಡ್ಲಕತ್ತಾರೆ. ಇದರ ಅರ್ಥ 2 ಕಡೆ ನಾವು ಸೋಲ್ತೀವೋ ಅನ್ನೋಂಥದ್ದು ಒಪ್ಕೊಂಡಂಗೆ ಆಗಿದೆ. ನೋಡ್ಬೇಕೆಲ್ಲ 2 ಕಡೆ ಚೆನ್ನಾಗಿದೆ ವಾತಾವರಣ. ಕಾಂಗ್ರೆಸ್ನವ್ರಿಗೂ ಕ್ರಮ ತಗೋದು ನೋಡಿದ್ರೆ 2 ಕಡೆ ಸೋಲ್ತೀವತ್ತು ಅವರೇ ಇವತ್ತು ಆ್ಯಕ್ಷನ್ ಮಾಡ್ತಾಯಿದ್ದಾರೆ. ಸುಮ್ಮನೆ ಆ್ಯಕ್ಷನ್ ಆಗೋದಿಲ್ಲ ಯಾವಾಗಲೂ. ಕಾಂಗ್ರೆಸ್ನವ್ರು ಹತಾಶೆ ಆಗ್ಯಾರ. ದಾವಣಗೆರೆಯಲ್ಲಿ ಈ ಬಾಗಲಕೋಟೆಯಲ್ಲೂ ಅಲ್ಲೂ ಅನಾಮತ್ ಮಾಡ್ಲಕತ್ತಾರೆ. ಇದರ ಅರ್ಥ 2 ಕಡೆ ನಾವು ಸೋಲ್ತೀವೋ ಅನ್ನೋಂಥದ್ದು ಒಪ್ಕೊಂಡಂಗೆ ಆಗಿದೆ. ಮೇ 4ಕ್ಕೆ ಪಶ್ಚಿಮ ಬಂಗಾಳ ಸೇರಿ 5 ರಾಜ್ಯಗಳ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆದರೆ ಮೇ 21ಕ್ಕೆ ಪಶ್ಚಿಮ ಬಂಗಾಳದ ಫಾಲ್ಟಾ ಕ್ಷೇತ್ರದಲ್ಲಿ ಮರು ಮತದಾನ ನಡೆಯಲಿದೆ. ಫಾಲ್ಟಾ 1 ಕ್ಷೇತ್ರ ಹೊರತುಪಡಿಸಿ ಉಳಿದ ಕಡೆ ಮತ ಎಣಿಕೆ ನಡೆಯಲಿದೆ ಅಂತ ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆ ಆಗಿದೆ. ಮೇ 21ಕ್ಕೆ ಫಾಲ್ಟಾದ 285 ಮತಗಟ್ಟೆಗಳಲ್ಲೂ ಮರು ಮತದಾನ ನಡೆಯಲಿದೆ. ನಾಳೆ 294ರಲ್ಲಿ 293 ಕ್ಷೇತ್ರಗಳಲ್ಲಿ ಮಾತ್ರ ಮತ ಎಣಿಕೆ ನಡೆಯಲಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ಬೆಳಗ್ಗೆ 7ವರೆಗೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ತೆರಳಲಿದ್ದಾರೆ. ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಅಳವಡಿಸ್ತಾ ಇರುವ ಕಾಮಗಾರಿ ವೀಕ್ಷಣೆಗೆ ಪ್ರವಾಸ ಕೈಗೊಂಡಿದ್ದಾರೆ. ಕಾಮಗಾರಿ ಮೇಲುಸ್ತುವಾರಿ ವಹಿಸಿರುವ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ. ಬಳಿಕ ರಾಯಚೂರಿನಲ್ಲಿ ನಡೆಯಲಿರುವ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಜೆ 4 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ.
ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ವಿನಯ್ ಕುಲಕರ್ಣಿ ಶಾಸಕತ್ವವನ್ನು ಅನರ್ಹಗೊಳಿಸಿ ವಿಧಾನಸಭೆ ಅಧಿಕೃತ ಆದೇಶ ಹೊರಡಿಸಿದೆ. ಮುಂದಿನ 6 ವರ್ಷದವರೆಗೆ ಏಪ್ರಿಲ್ 15ರಿಂದ ಪೂರ್ವಾನ್ವಯ ಆಗುವಂತೆಯೇ ವಿನಯ್ ಕುಲಕರ್ಣಿ ಶಾಸಕತ್ವ ಅನರ್ಹಗೊಳಿಸಲಾಗಿದೆ. ಸದ್ಯ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. 2023ರಲ್ಲಿ ಧಾರವಾಡ ಗ್ರಾಮಾಂತರ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಇದೀಗ ಧಾರವಾಡ ಗ್ರಾಮೀಣ ಕ್ಷೇತ್ರ ಈಗ ಶಾಸಕರಿಲ್ಲದೆ ತೆರವಾಗಿದೆ. ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ಊಟ ತಿಂಡಿ ಬೆಲೆ ಏರಿಕೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ಮಾಹಿತಿ ಕೊಟ್ಟಿದ್ದು, ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಹೋಟೆಲ್ ದರ ಏರಿಕೆ ಅನಿವಾರ್ಯದ ಪರಿಸ್ಥಿತಿ ಇದೆ. ಈಗಾಗಲೇ ಅನೇಕ ಕಡೆ ಹೋಟೆಲ್ಗಳಲ್ಲಿ ಕನಿಷ್ಠ 8ರಿಂದ 10% ದರ ಏರಿಕೆ ಮಾಡಲಾಗಿದೆ. ದರ ಏರಿಕೆ ಮಾಡಿಲ್ಲ ಅಂದರೆ ಹೋಟೆಲ್ ಬಾಗಿಲು ಹಾಕುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು. ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಿಂದ ಮೈಸೂರು ಪಾಕ್ ಉದ್ಯಮಕ್ಕೂ ಎಫೆಕ್ಟ್ ಆಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಮೈಸೂರು ಪಾಕ್ ಉದ್ಯಮಕ್ಕೆ ಬಿಸಿ ತಟ್ಟಿದ್ದು ಮೈಸೂರು ಪಾಕ್ ಮಾರಾಟಕ್ಕೂ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಮೈಸೂರು ಪಾಕ್ ಹೋಟೆಲ್ ಮಾಲೀಕರು ಮಾತನಾಡಿದ್ದು, ಇದ್ದಕ್ಕಿದ್ದಂಗೆ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಉದ್ಯಮಕ್ಕೂ ತೊಂದರೆ ಆಗುತ್ತೆ. ತುಪ್ಪ ಬೆಣ್ಣೆ ಬೆಲೆ ಹೆಚ್ಚಾದರೆ ಮೈಸೂರು ಪಾಕ್ ಬೆಲೆಯನ್ನು ಹೆಚ್ಚಳ ಮಾಡಬೇಕಾಗುತ್ತೆ. ನಮ್ಮಲ್ಲಿ 1 ಕೆಜಿಗೆ 1,000 ರೂಪಾಯಿ ಬೆಲೆ ಇದೆ ಅಂತ ಹೆಚ್ಚಾಗಿದೆ ಅಂತ ನ್ಯೂಸ್ 18ಗೆ ಹೋಟೆಲ್ ಮಾಲೀಕ ಪ್ರಶಾಂತ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸೋಕೆ ಮುಂದಾಗಿದ್ದಾರೆ. ಬೇಡಿಕೆ ಈಡೇರಿಸದೇ ಇದ್ರೆ ಮೇ 20ರಿಂದ ರಸ್ತೆಗೆ ಸಾರಿಗೆ ಬಸ್ ಇಳಿಯಲ್ಲ ಅಂತ ಜ್ಯೋತಿ ಅನಂತ್ ಸುಬ್ಬರಾವ್ ಬೆಂಗಳೂರಲ್ಲಿ ಹೇಳಿದ್ದಾರೆ. ಇವತ್ತಿನ ಸಭೆಯಲ್ಲಿ ಮುಷ್ಕರದ ಬಗ್ಗೆ ದೃಢ ನಿರ್ಧಾರ ಮಾಡಲಾಗಿದೆ. ಜನರಿಗೆ ತೊಂದರೆ ಆದರೆ ಅದಕ್ಕೆ ಸರ್ಕಾರನೇ ಹೊಣೆ, ಸಾರಿಗೆ ನೌಕರರು ಹೊಣೆ ಅಲ್ಲ. ಮೇ 20ರಿಂದ ರಸ್ತೆಗೆ ಸಾರಿಗೆ ಬಸ್ ಇಳಿಯೋದಿಲ್ಲ ಅಂತ ಬಸ್ ಮುಷ್ಕರದ ಬಗ್ಗೆ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ಇವತ್ತು ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದೆ. ಬೆಂಗಳೂರಿನ ಪರೀಕ್ಷಾ ಕೇಂದ್ರಗಳ ಸುತ್ತ ನಿಷೇಧಿತ ಪ್ರದೇಶ ಅಂತ ಘೋಷಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಿತ ಪ್ರದೇಶ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಜಾಗದ ಬಗ್ಗೆ ಪ್ರಶ್ನೆ ಮಾಡಿದ ಪೋಸ್ಟ್ ಅನ್ನು ಖಂಡಿಸಿ ಮನೆಗೆ ನುಗ್ಗಿದ್ದವರ ಮೇಲೆ ನಟ ಅಹಿಂಸಾ ಚೇತನ್ ದೂರು ಕೊಟ್ಟಿದ್ದಾರೆ. ನಟ ಚೇತನ್ ವಿರುದ್ಧ ಅವಾಚ್ಯ ಪದ ಬಳಕೆ ಗಲಾಟೆ ವಿಚಾರವಾಗಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ನಿರ್ಮಾಪಕ ಸಾರಾ ಗೋವಿಂದ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಶೇಷಾದ್ರಿಪುರಂ ಠಾಣೆಯಲ್ಲಿ ಸಾರಾ ಗೋವಿಂದ್ ಮತ್ತು ಸಹಚರರ ವಿರುದ್ಧ ಕೇಸ್ ದಾಖಲಾಗಿತ್ತು. ಮನೆ ಆವರಣಕ್ಕೆ ಅತಿಕ್ರಮ ಪ್ರವೇಶ, ಅಶ್ಲೀಲ ಪದ ಬಳಕೆ, ಜೀವ ಬೆದರಿಕೆ ಆರೋಪ ಹಿನ್ನೆಲೆ ನಟ ಚೇತನ್ ಕಂಪ್ಲೇಂಟ್ ಕೊಟ್ಟಿದ್ದರು. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಹಿಂದೂ ಮುಸ್ಲಿಂ ಯುವಕರ ಮಧ್ಯೆ ಲವ್ ಜಿಹಾದ್ ಗಲಾಟೆ ನಡೆದಿದೆ. ಸವಣೂರಿನ ಕಾದರ ಭಾಗ ಹಾಗೂ ಕಾಂಜಾರಿ ಓಣಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಹಿಂದೂ ಯುವತಿ ಮೇಲೆ ಮುಸ್ಲಿಂ ಯುವಕನ ಪ್ರೀತಿ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ಮುಸ್ಲಿಂ ಯುವಕನನ್ನ ಹಿಂದೂ ಯುವಕರು ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಪೊಲೀಸ್ ಠಾಣೆ ಮುಂದೆ ಗಲಾಟೆಗೆ ಶುರುವಾಗಿದೆ. ರಾಜ್ಯದಲ್ಲಿ H5N1 ಹಕ್ಕಿ ಜ್ವರ ಆತಂಕ ಶುರುವಾಗಿದೆ. ತುಮಕೂರಿನ ಕೆಲ ಹಳ್ಳಿಗಳಲ್ಲಿ 40ಕ್ಕೂ ಹೆಚ್ಚು ನವಿಲುಗಳು ಸಾವನ್ನಪ್ಪಿದ್ವು. ಎಲ್ಲ ಪಕ್ಷಿಗಳ ದೇಹದ ಸ್ಯಾಂಪಲ್ಗಳನ್ನು ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಇದೀಗ ಲ್ಯಾಬ್ ವರದಿಯಲ್ಲಿ ಸತ್ತ ನವಿಲಿನಲ್ಲಿ H5N1 ಸೋಂಕು ದೃಢವಾಗಿದೆ. ಮಧ್ಯಪ್ರದೇಶದ ಭೋಪಾಲ್ನ ಪ್ರಯೋಗಾಲಯದ ವರದಿಯಲ್ಲಿ ಸೋಂಕು ಪತ್ತೆಯಾಗಿದ್ದು, ಎಚ್ಚರಿಕೆ ವಹಿಸೋಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಇದ್ರೆ ಎಲ್ಲ ಅರಣ್ಯ ಪಕ್ಷಿಧಾಮದಲ್ಲಿ ನೋಡಲ್ ಅಧಿಕಾರಿ ನೇಮಿಸಲು ಸೂಚಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ಲಂಚಾವತಾರ ಬಯಲಾಗಿದೆ. ಆಸ್ಪತ್ರೆ ಸಿಬ್ಬಂದಿ ಲಂಚಕ್ಕೆ ಬೇಡಿಕೆ ಇಟ್ಟಿರೋ ಆರೋಪ ಕೇಳಿಬಂದಿದೆ. ನರ್ಸ್ಗಳು ಹಣ ಕೊಡದೇ ಇದ್ರೆ ಸೂಕ್ತ ಚಿಕಿತ್ಸೆಗೆ ಕೊಡಲು ಹಿಂದೇಟು ಹಾಕ್ತಿದ್ದಾರಂತೆ. ಶಹಾಪುರ ತಾಲೂಕಿನ ಮದರ್ಕಿ ಗ್ರಾಮದ ಭೀಮಾಬಾಯಿ ಎಂಬ ಗರ್ಭಿಣಿ ಮಹಿಳೆ ಡೆಲಿವರಿಗೆ ಬಂದಿದ್ದಾಗ ಆಪರೇಷನ್ ಥಿಯೇಟರ್ನಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳಿಂದ ಹಣಕ್ಕೆ ಬೇಡಿಕೆ ಇಟ್ಟಿರೋ ವಿಡಿಯೋ ವೈರಲ್ ಆಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಕೊಡದೇ ಇದ್ರೆ ಡೆಲಿವರಿಗೆ ಸಹಕರಿಸೋದಿಲ್ಲ ಅಂತ ಗರ್ಭಿಣಿಯರ ಸಂಬಂಧಿಕರು ಆರೋಪ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಗಾಳಿ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿದೆ. ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮದಲ್ಲಿ ಶ್ರೀಕಂಠ ಅನ್ನುವ ರೈತ 4 ಎಕರೆ ಜಮೀನಲ್ಲಿ ಬಾಳೆ ಬೆಳೆ ಬೆಳೆದಿದ್ರು. ಆದರೆ ಗಾಳಿ ಸಹಿತ ಮಳೆಗೆ ಬಾಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಬಾಳೆ ಬೆಳೆಗಾರರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮೈಸೂರಿನ ಹೆಚ್ಡಿಕೋಟೆ ತಾಲೂಕಿನ ಗೂಳೂರು ಹಾಡಿ ಜನ ಕುಡಿಯೋ ನೀರಿಗಾಗಿ ಪರದಾಟ ನಡೆಸ್ತಾ ಇದ್ದು ಕಲುಷಿತ ನೀರು ಸೇವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ನಮಗೆ ಕುಡಿಯೋಕೆ ನೀರಿಲ್ಲ, ಪ್ರತಿನಿತ್ಯ ಚಿಕ್ಕ ಗುಂಡಿಯಲ್ಲಿ ನೀರನ್ನು ತೆಗೆದು ಕುಡಿಬೇಕು, ಓಟ್ ಕೇಳೋಕೆ ಬರ್ತಾರೆ, ನಮ್ಮ ಕಷ್ಟ ಕೇಳೋಕೆ ಶಾಸಕರು ಬರ್ತಾ ಇಲ್ಲ ಅಂತ ಹಾಡಿ ಜನ ಶಾಸಕ ಅನಿಲ್ ಚಿಕ್ಕಮಾದು ವಿರುದ್ಧ ಶಾಪ ಹಾಕಿ ಆಕ್ರೋಶ ಹೊರಹಾಕಿದರು. ಬೆಂಗಳೂರು ದಯಾನಂದ ಸಾಗರ್ ಕಾಲೇಜಿನ ದ್ವಿತೀಯ ಪಿಯು ಕಾಮರ್ಸ್ ವಿಭಾಗದ ವಿದ್ಯಾರ್ಥಿ ಭರತ್ ಕೆಆರ್ ಪಿಯುಸಿಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾರೆ. ಆರಂಭಿಕ ಫಲಿತಾಂಶದಲ್ಲಿ 600ಕ್ಕೆ 595 ಅಂಕಗಳನ್ನು ಗಳಿಸಿದ್ದ ಭರತ್ ಎಲ್ಲ ವಿಷಯಗಳಲ್ಲಿ ಶೇಕಡ 100 ಅಂಕ ಪಡೆದು ಇಂಗ್ಲಿಷ್ನಲ್ಲಿ ಮಾತ್ರ 95 ಅಂಕಗಳನ್ನು ಪಡೆದಿದ್ರು. ಆದರೆ ಅದರಲ್ಲಿ ತೃಪ್ತಿಗೊಳ್ಳದೆ ನಂಬಿಕೆ ಇಟ್ಟು ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಹಾಕಿದ್ರು. ಪರಿಶೀಲನೆಯ ನಂತರ ಇಂಗ್ಲಿಷ್ನಲ್ಲಿ ಇನ್ನೂ 4 ಅಂಕಗಳು ಹೆಚ್ಚಾಗಿ 99ಕ್ಕೆ ಏರಿಕೆಯಾಗಿ ಒಟ್ಟು ಅಂಕಗಳು 600ಕ್ಕೆ 599 ಆಗಿವೆ. ಈ ಅದ್ಭುತ ಸಾಧನೆಯೊಂದಿಗೆ ಭರತ್ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ತಮ್ಮ ಕಾಲೇಜು ಮತ್ತು ಕುಟುಂಬಕ್ಕೆ ಹೆಮ್ಮೆಯಾಗಿ ಹೊರಹೊಮ್ಮಿದ್ದಾರೆ. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಸಫಾರಿ ತೆರಳಿದ ಪ್ರವಾಸಿಗರಿಗೆ ಅಪರೂಪದ ಬಿಳಿ ಜಿಂಕೆ ಕಾಣಿಸಿಕೊಂಡಿದೆ. ಪಿಜಿಪಾಳ್ಯ ಸಫಾರಿ ವಲಯದಲ್ಲಿ 2 ದಿನಗಳಿಂದ ಹಿಂದೆಯಷ್ಟೇ ಕರಿಚಿರತೆ ಕಾಣಿಸಿಕೊಂಡಿತ್ತು. ಇದೀಗ ಇದೇ ವಲಯದಲ್ಲಿ ಬಿಳಿ ಜಿಂಕೆ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದೆ. ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆ ಸಂಭ್ರಮದಿಂದ ಜರುಗಿತು. ಕವಲೂರು ಸೇರಿ ಸುತ್ತಲಿನ ಸಾವಿರಾರು ಜನ ದೇವಿಯ ಜಾತ್ರೆಯಲ್ಲಿ ಪಾಲ್ಗೊಂಡು ರಥಕ್ಕೆ ಉತ್ತತ್ತಿ ಎಸೆದು ಸಂಭ್ರಮ ಪಟ್ಟಿದ್ರು. ಈ ಭಾಗದಲ್ಲಿ ದೊಡ್ಡ ಜಾತ್ರೆಗಳಲ್ಲಿ ಕವಲೂರಿನ ಶ್ರೀ ದುರ್ಗಾದೇವಿ ಜಾತ್ರೆಯೂ ಒಂದಾಗಿದೆ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆಯೊಂದು ನಡೆದಿದೆ. 65 ವರ್ಷದ ವೃದ್ಧನೊಬ್ಬ 4 ವರ್ಷದ ಹಸುಗೂಸಿನ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ನಂತರ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾನೆ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಖಂಡಿಸಿ ಜನ ಪುಣೆ ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟಿಸಿದ್ದಾರೆ. ಭೀಕರ ಕೃತ್ಯ ಖಂಡಿಸಿ ನಸರಾಪುರದ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರನ್ನ ಚದುರಿಸಲು ಪೊಲೀಸರು ಲಘು ಲಾಠಿ ಚಾರ್ಜ್ ಕೂಡ ಮಾಡಿದರು. 5 ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಈ ಬಾರಿಯ IPL ಪ್ಲೇ ಆಫ್ ರೇಸ್ನಿಂದ ಬಹುತೇಕ ಹೊರಗೆ ಬಿದ್ದಿದೆ. ನಿನ್ನೆ ಚೆನ್ನೈನಲ್ಲಿ ನಡೆದ ಪಂದ್ಯದಲ್ಲಿ CSK ವಿರುದ್ಧ ಮುಂಬೈಗೆ 8 ವಿಕೆಟ್ಗಳ ಸೋಲಾಯಿತು. ಮೊದಲು ಬ್ಯಾಟ್ ಮಾಡಿದ ಮುಂಬೈ 20 ಓವರ್ಗಳಲ್ಲಿ 7 ವಿಕೆಟ್ಗೆ 159 ರನ್ ಗಳಿಸಿತು. ಗುರಿ ಬೆನ್ನತ್ತಿದ CSK 18.1 ಓವರ್ನಲ್ಲಿ 2 ವಿಕೆಟ್ ನಷ್ಟಕ್ಕೆ ಜಯ ಸಾಧಿಸಿದೆ. IPL ಫ್ಯಾನ್ಸ್ಗೆ ಇವತ್ತು ಡಬಲ್ ಧಮಾಕ. ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹಾಗೂ ಕೋಲ್ಕತಾ ಟೀಮ್ ಸೆಣಸಾಡಲಿವೆ. ಹೈದರಾಬಾದ್ನಲ್ಲಿ ಪಂದ್ಯ ನಡೆಯಲಿದೆ. ಸನ್ರೈಸರ್ಸ್ ಗೆಲುವಿನ ನಾಗಾಲೋಟ ಮುಂದುವರಿಸಲು ಕಾತರಿಸುತ್ತಿದೆ. ಮತ್ತೊಂದು ಕಡೆ KKR ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದೆ. 2ನೇ ಪಂದ್ಯದಲ್ಲಿ ಪಂಜಾಬ್ ಹಾಗೂ ಗುಜರಾತ್ ಮುಖಾಮುಖಿ ಆಗ್ತಾ ಇವೆ. ಅಹಮದಾಬಾದ್ನಲ್ಲಿ ಸಂಜೆ ಪಂದ್ಯ ನಡೆಯಲಿದೆ. ಇವತ್ತಿನ ಪಂದ್ಯದಲ್ಲಿ ಪಂಜಾಬ್ ಗೆದ್ರೆ ಪ್ಲೇ ಆಫ್ ಪ್ರವೇಶಿಸುವುದು ಬಹುತೇಕ ಪಕ್ಕಾ ಆಗುತ್ತೆ. ಇನ್ನು ಗುಜರಾತ್ ಕೂಡ ಸತತ 2 ಮ್ಯಾಚ್ ಗೆದ್ದು ಉತ್ತಮ ಲಯದಲ್ಲಿದೆ.